ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಅವಳಿ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ನಿಮಿತ್ತವಾಗಿ 1000ಕ್ಕಿಂತಲೂ ಹೆಚ್ಚಿನ ಗಣವೇಷಧಾರಿಗಳಿಂದ ಆಕರ್ಷಕ ಪಥ ಸಂಚಲನ ಜರುಗಿತು. ಭಾನುವಾರ ಸಂಜೆ 4:30ಕ್ಕೆ ರಬಕವಿ ಹೊಸ ಬಸ್ ನಿಲ್ದಾಣ, ಹೊಸೂರಿನ ಮಲ್ಲಿಕಾರ್ಜುನ ದೇವಸ್ಥಾನ, ಬನಹಟ್ಟಿಯ ಗಣಪತಿ ದೇವಸ್ಥಾನದಿಂದ ಪ್ರಾರಂಭವಾಗಿ ರಬಕವಿ ಶಂಕರಲಿಂಗ ದೇವಸ್ಥಾನ, ಬನಹಟ್ಟಿಯ ವೈಭವ ಚಿತ್ರಮಂದಿರ ಪ್ರಮುಖ ರಸ್ತೆ, ಹೊಸೂರಿನ ನೀರಿನ ಟಾಕಿ ರಸ್ತೆ ಸೇರಿ ಅವಳಿ ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಬನಹಟ್ಟಿ SRA ಮೈದಾನದಲ್ಲಿ ಸಂಪನ್ನಗೊಂಡಿದೆ. ದಾರಿಯುದ್ದಕ್ಕೂ ಗಣವೇಷಧಾರಿಗಳ ಪಥ ಸಂಚಲನ ನೋಡಲು ಸಾವಿರಾರು ಮಹಿಳೆಯರು, ಮಕ್ಕಳು ಮತ್ತು ಯುವಕರು ರಸ್ತೆಯ ಎರಡೂ ಬದಿಯಲ್ಲಿ ಜಮಾಯಿಸಿದ್ರು. ಹಲವು ಕಡೆ ಸಾರ್ವಜನಿಕರು ಹೂಗಳನ್ನು ಸ್ವಯಂ ಸೇವಕರ ಮೇಲೆ ಭಗವಾ ಧ್ವಜ ಹಾಗೂ ಭಾರತ ಮಾತೆಗೆ ಡಾಕ್ಟರ್ ಗುರೂಜಿ ಡಾಕ್ಟರ್ ಹೆಗ್ಡೆವಾರ್ ಅವರ ಭಾವಚಿತ್ರಕ್ಕೆ ಹೂ ಅರ್ಪಿಸುವ ಮೂಲಕ ಗೌರವ ಸಲ್ಲಿಸಿದ್ರು. ಮೆರವಣಿಗೆಯಲ್ಲಿ ಭಾರತ್ ಮಾತಾ ಕಿ ಜೈ ಸೇರಿ ಮಹಾಪುರುಷರ ಘೋಷಣೆಗಳು ಕೂಡ ಮುಳುಗಿದ್ದಾವೆ. ದಾರಿಯುದ್ದಕ್ಕೂ ಅಲ್ಲಲ್ಲಿ ಬಾಲಕರು, ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರ ಮಹಾಪುರುಷರ ವೇಷಭೂಷಣ ಹಾಕಿ ನಿಂತು ಗಮನ ಸೆಳೆದು ಪಥ ಸಂಚಲನಕ್ಕೆ ಮತ್ತಷ್ಟು ಕಳೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರು ಆದ ಅಜಯ್ ಕುಲಕರ್ಣಿ ಮಾತನಾಡಿ, ದೇಶಭಕ್ತಿಯ ಕುರಿತು, RSSನ ಚಟುವಟಿಕೆಗಳ ಕುರಿತು ಮತ್ತು ಅದು ನಡೆದು ಬಂದ ದಾರಿ ಸಂಸ್ಥಾಪಕರು ದೇಶ ಪ್ರೇಮಕ್ಕೋಸ್ಕರ RSS ಸಂಘಟಿಸಿದ ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ. ಶತಮಾನ ಕಂಡ ಸಂಘ ಪರಿವಾರವಾಗಲೂ ಇರುತ್ತೆ, ಮುಂದೆಯೂ ಇರುತ್ತೆ ಎಂದು ಹೇಳಿತು. ಪ್ರಭು ಪಾಟೀಲ್ ವೇದಿಕೆ ಮೇಲಿದ್ರು. ಪ್ರಮುಖರು ಆದ ಶಾಸಕ ಸಿದ್ದು ಸವದಿ, ನಂದಕುಮಾರ್ ಗಾಯಕವಾಡ, ಡಾಕ್ಟರ್ ವಿನೋದ್ ಮೇತ್ರಿ, ಸತೀಶ್ ಹಜಾರೆ, ವಿಜಯ್ ನಾಶಿ ಸೇರಿ ಅನೇಕ ಮುಖಂಡರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.